ದಿಸ್ ಇಸ್ ವಿತ್ ಮೇಕಪ್, ದಿಸ್ ಇಸ್ ವಿತೌಟ್ ಮೇಕಪ್. ಸಿರೋದು ಇಷ್ಟು, ಇವಳು ಎಕ್ಸ್ಟೆಂಡ್ ಮಾಡಿದಾಳೆ ಇದೆ. ಲಿಪ್ಸ್ಟಿಕ್ ನಂದಾಗಿದೆ ಅಲ್ಲಿಗಂತಲೂ ಅವಳು ಫುಲ್ ಆಗಿತ್ತು ಗೈಸ್. ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಯಾವತ್ತಿದ್ದು ಹೀರೋಯಿನ್. ಆಯ್ತವ್ರೆ ಎಲ್ಲಿ ಹಿಡಿತಾರೋ ಅಂತ ಅಂದ್ಬಿಟ್ಟು ಗಾಡಿ ಗೈಸ್ ಸ್ವರ್ಗಕ್ಕೆ ಹೋಗ್ತಾಳೆ ಗೈಸ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ವಿಷಯ ಏನಂದರೆ ಈ ಟೈಮ್ ಬಂದು 7:45. ನಾನು ಎದ್ದೋಬೇಕಾಗಿದ್ದು ಬಂದು 6ಗೆಲ್ಲ ಎದ್ದು ರೆಡಿಯಾಗಿ 7:30ಗೆಲ್ಲ ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನೈಟ್ ಎಷ್ಟೊತ್ತು ಕಷ್ಟಪಟ್ಟು ಮಲ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಿದ್ದೆನೇ ಬರಲಿಲ್ಲ. ಸೊ 3:30 ಸಮಥಿಂಗ್ ಏನೋ ಮಲ್ಕೊಂಡೆ. ಅದು ಮಲ್ಕೋಬಾರ್ದು, ಇನ್ನೇನು ಆಗೇ ಹೋಯ್ತು ಟೈಮು, ಸ್ನಾನ ಮಾಡ್ಬಿಟ್ಟು ರೆಡಿ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ 2 hours ಅಂತ. ಬಟ್ ಆದರೆ ಆ ಟೈಮಲ್ಲಿ ನಿದ್ದೆ ಬಂತು. ಸೊ ಫೋನ್ ಆಫ್ ಮಾಡ್ಬಿಟ್ಟು ಮಲ್ಕೊಬಿಟ್ಟೆ. ಸೊ ಇವಾಗ ಎದ್ದಿದ್ದೀನಿ ಗೈಸ್. ಈಗ ಎದ್ದು ರೆಡಿಯಾಗಿ ಸಾರಿ ಉಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಟೆಂಪಲ್ಗೆ ಹೋಗೋಕ್ಕೆ. ಏನು ವಿಶೇಷ ಅಂದರೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ಹಂಗೆ ಉಪವಾಸನೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅಂತ. ರಚ್ಚಿ ಏನು ಮಾಡ್ತೀನಿ ಅಂತ. ಒಂದೆಲ್ಲರಿಗೆ ಕೂಡ ಹಾಕಲ್ಲ, ಇನ್ನು ನಮ್ಮ ಅಮ್ಮ ಹಾಕತ್ತೆ. ದಿಸ್ ಇಸ್ ವಿತ್ ಮೇಕಪ್, ದಿಸ್ ಇಸ್ ವಿತೌಟ್ ಮೇಕಪ್. ನಾನೇ ಕ್ಯೂಟ್ ತಾನೆ, ನಾನೇ ಕ್ಯೂಟ್. ಓವರ್ ಬೂದಿ. ಲಿಪ್ಸ್ಟಿಕ್ ಒಂದೇ ಚಂದಾಗಿರೋದು, ಸೂಪರ್ ಇದೆ. ಸಿರೋದು ಇಷ್ಟು, ಇವಳು ಎಕ್ಸ್ಟೆಂಡ್ ಮಾಡಿದಾಳೆ ಇದೆ. ಯಾರಿಗೆಲ್ಲ ನನ್ನ ಲಿಪ್ಸ್ ಇಷ್ಟ ಕಮೆಂಟ್ ಮಾಡಿ. ಹಲ್ ಮೇಲೆಲ್ಲ ಲಿಪ್ಸ್ಟಿಕ್ ಓದಿದೆ, ಹಲ್ ಮೇಲೆಲ್ಲ ಇದೆ. ಏನಿಲ್ಲ. ಈ ಗೈಸ್ 100 ರೂಪಾಯಿಗೆ ಮೇಕಪ್ ಮಾಡ್ಕೊಂಡ್ರೆ 30 ರೂಪಾಯಿಗೆ ಮೇಕಪ್ ಮಾಡ್ಕೊಂಡವಳೆ. ನಾನು ಆರ್ಟಿಸ್ಟ್ ಗೈಸ್. 30 ರೂಪಾಯಿಗಾದ್ರೂ ಆಯ್ತು, 30 ರೂಪಾಯಿಗಾಯ್ತು, ಫ್ರೀಯಾಗಿ ಮಾಡ್ಕೊಂತೀನಿ. 300 ರೂಪಾಯಿಗಾದ್ರೂ ಆಯ್ತು, ಫ್ರೀಯಾಗಿ ಮಾಡ್ಕೊಂತೀನಿ. 300 ರೂಪಾಯಿಗಾದ್ರೂ ನಾನು ಫ್ರೀಯಾಗಿ ಮಾಡ್ಕೊಂತೀನಿ. ಇದೆ ಅಂತ ಅಂದ್ಬಿಟ್ಟು ಬರ್ಕೊಂಡು ಪೇಂಟ್ ಮಾಡ್ಕೊಂಡಂಗೆ. ಯಾರ್ಯಾರ ಹತ್ರ ಏಷ್ಯನ್ ಪೇಂಟ್ಸ್ ಇದೆ ಅಲ್ಲ, ಪ್ಲೀಸ್ ಇವಳಿಗೆ ಕೊಟ್ಬಿಡಿ. ನನ್ನ ಸೀರೆ ನೋಡಿ ಗೈಸ್, ಇದನ್ನೆಲ್ಲ ಕೂಡ ತಪ್ಪು ತಿಳ್ಕೊತಾರೆ. ಆದ್ರೂ ಹಾಕ್ತೀನಿ. ಆಕ್ಚುಲಿ 7:15 ಹೋಗ್ಬೇಕಾಗಿತ್ತು ಪೂಜೆಗೆ. ಇವಳೇ ಲೇಟ್ ಮಾಡ್ದೋಳು. ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಇಬ್ರು ಟೆಕ್ಸ್ಟ್ ಮಾಡ್ಕೊಂಡು ಕೂತಿದ್ವಿ ಆಯ್ತಾ. 6 ಗಂಟೆಗೆ ನನಗೆ ನಾಟ್ 6 ಗಂಟೆ, ಇನ್ನ 5:15 ಎದ್ಬಿಟ್ಟು ಮೆಸೇಜ್ ಹಾಕಿ ಎದ್ದಿದ್ಯಾ ಅಂತ ಅಂದ್ಬಿಟ್ಟು. ಸರಿ, ಎಷ್ಟೊತ್ತಿಗೆ ಮಲ್ಕೊಂಡೆ? ಮೆಸೇಜ್ ಇಲ್ಲ. 2:40 ತರ ಮಲಗಿದ್ದೆ ನಾನು. ಮಲಗಿ 3:30. ವಾಟ್ ಎವರ್, ಸ್ಟಿಲ್ ಮಲ್ಕೊಂಡೆ. ಇನ್ನೊಂದು 1.5 ಗಂಟೆ ಮುಗಿದ ಅದೇ ಗ್ಯಾಪಲ್ಲಿ ನಿದ್ದೆ ಬಂದ್ಬಿಡ್ತು. ನೀನ್ ಮಲ್ಕೋದಕ್ಕೆ ನಾ ಮಲ್ಕೊಂಡಿದ್ದು, ಇಲ್ಲ ನಾನು ಮಲ್ಕೊಂಡಿಲ್ಲ. ಏನೇ ಅಲ್ಲಿ ರೆಡಿಯಾಗಿ ಉಪವಾಸ ಮಾಡ್ತಿದ್ದೀನಿ. ರಾತ್ರಿ 2:15 ಆಚೆ ಹೋಗೋಣ ಅಂತ ಕರೀತಾಳೆ. ಅದು ನಮ್ಮೂರಲ್ಲಿ. ಮನೇಲಿ ಸಿಗಾಕೊಂಡ್ರೆ ಇವತ್ತು ವೈಕುಂಠ ಏಕಾದಶಿ ಆಗ್ತಿದ್ದಿಲ್ಲ, ನನ್ ತಿಥಿ ಆಗಿರೋದು. ಗೈಸ್ ನಾನು ಹೋಗೋದು, ನನ್ ಮೆಸೇಜ್ ಬೇಕಿದ್ರೆ ಹಾಕ್ತೀನಿ. ಬಾ ಆಚೆ ಹೋಗೋಣ ಅಂತ ಹಾಕಿದೀನಿ, ಅಷ್ಟೊತ್ತಿಗೆ ಬಾ ಆಚೆ ಅಂತ ಅವಳು ಹಾಕಿದಾಳೆ ಗೈಸ್. ಒಂದೇ ಟೈಮಿಂಗ್ಸ್. ಯಾಕೆ ಹಾಕಿದ್ಲು? ಮನೇಲಿ ತಿಥಿ ಮಾಡ್ತಾ ಅಂತ ಗೊತ್ತಿದ್ದು ಯಾಕೆ ಹಾಕಿದ್ಲು? ತಪ್ಪು ಅಲ್ವಾ? ಅವಳೇನೋ ಬರಲ್ಲ ಅನ್ಕೊಂಡು ಹಾಕಿದೆ, ನನ್ಕೂ ಮುಂಚೆ ರೆಡಿ ಅವಳೆ ಅಂತ ಯಾಕೆ ಗೊತ್ತು. ನಾನು ಆಚೆ ಹೋಗ್ತೀನಿ ಗೈಸ್. ಹೋಗಿ ಗೈಸ್. ರಸ್ತೆ ಮೇಲೆ ಹೋಗೋರೆಲ್ಲ ನಮ್ಮ ಮನೆಗೆ ಹೋಗ್ತಾರೆ. ಎಷ್ಟು ಜನ ಅನ್ಕೊಂಡೆ. ಲಿಪ್ಸ್ಟಿಕ್ ನಂದಾಗಿದೆ ಅಲ್ಲಿಗಂತಲೂ ಅವಳು ಫುಲ್ ಆಗಿತ್ತು ಗೈಸ್. ಇವಾಗಿಲ್ಲ, ವೈಟ್ ನೀವು ಮಕ್ಕದಲ್ಲೇ ಹೊಡಿತಿದ್ದೀನಿ ನಾನು. ಹಿಂಗೆ ಆಡ್ತಿದ್ರೆ ನೀವು
ನಿಜ ಹೇಳಿ ಗೈಸ್, ನಾನು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತಂದು ಎಷ್ಟು 1.5 ಗಂಟೆ ಆಯ್ತು, ಇನ್ನ ರೆಡಿ ಆಗಿಲ್ಲ. ಅವಾಗಲೇ ಫೋನ್ ಹಚ್ಚಿದ್ರೆ ಹೊಂಟೆ ಬಿಟ್ವಿ ಬಾ ಅಂದ್ಲು. ನಮ್ಮಮ್ಮ ಗೈಸ್ ಪೂಜೆ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ? ಚಿಕ್ ಟಪಾಕ್ ಡುಮ್ ಡುಮ್. ಗೈಸ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಬಟ್ ಇದು ಮ್ಯಾಚ್ ಆಗ್ತಿಲ್ಲ ಅಂತ ಇದನ್ನು ಚೇಂಜ್ ಮಾಡಿಸ್ಬಿಟ್ರು. ನಾನು ರೆಡ್ ಕಲರ್ ಯಾಕೆ ಕಾಣಿಸ್ತಿದ್ದೀನಿ? ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಾನು ಯಾವತ್ತಿದ್ದು ಹೀರೋಯಿನ್. ಬರೇ ಟೈಮ್ ಆಯ್ತು. ತಾಂಬಡಿ ಚಮಕ್ತೆ ಉನ ತಲ ಕಲ 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 ಕಲ. ಹಾಯ್ ಮಾಡ್ರಿ. काय म्हणे उद्घाटन ओपनिंग सेरेमनी. ಉಪವಾಸ ಇರ್ಬೇಕಾದ್ರೆ ಹೊಟ್ಟೆ ಹಸಿವಂತೆಲ್ಲ ಹೇಳ್ಬಾರ್ದು. ಅದಕ್ಕೆ ಕಲ್ಲಂಗಡಿ ತಗೊಂಡು ಇಟ್ಕೊಳ್ಳೋಣ, ಕಲ್ಲಂಗಡಿ ತಗೊಂಡು ಇಟ್ಕೊಳ್ಳೋಣ, ಹಣ್ಣು ತಿನ್ಬೋದು ಗೈಸ್. ಗೈಸ್ ದೇವಸ್ಥಾನದಿಂದ ಡೈರೆಕ್ಟಾಗಿ ಕರ್ಕೊಬಂದ್ಲು ಗೈಸ್. ಸ್ಕೂಟಿನ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಪೊಲೀಸ್ ಅವ್ರು ಕಾಯ್ತವ್ರೆ, ಎಲ್ಲಿ ಹಿಡಿತಾರೋ ಅಂತ ಅಂದ್ಬಿಟ್ಟು ಗಾಡಿನ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ ಗೈಸ್. ಈ ಸೀರೆ ಉಡ್ಕೊಂಡು ಬೇರೆ ನಡೆಸ್ಕೊಂಡು ಕರ್ಕೊಂಡು ಓಡಾಡಿಸಿದಾಳೆ ನನ್ನ. ನೋಡಿ ಇವಳು ಈ ತಿಮ್ಮಿನ ಒಂದ್ಸಲಿ ನೋಡ್ಕೊಳ್ಳಿ. ಎಂಥ ಕೆಲಸ ಮಾಡಿಸ್ತಾಳೆ ಅಂದರೆ ಪ್ರತಿ ಸಲಿನೂ ನನ್ನನ್ನು ಕಳ್ಳಿ ಥರ ತೋರಿಸ್ತಾಳೆ ಗೈಸ್. ತೋರ್ಸೆ ಪೂಜಾ, ತೋರ್ಸು ಬೇಗ ಗೈಸ್. ಫೈನಲಿ ತೆಗಿ ಓಪನ್ ಮಾಡು. ಫೋಟೋ ತೋರ್ಸು. ಇವಳು ಪಾಸ್ಪೋರ್ಟಿಗೆ ಸುತ್ತಿರೋ ಅಷ್ಟು ಯಾರ ಪಾಸ್ಪೋರ್ಟ್ಗೂ ನನ್ನ ಲೈಫಲ್ಲೂ ಸುತ್ತಿಲ್ಲ ಗೈಸ್. ನಂದು ಎಷ್ಟು ಬೇಗ ಬಂತು ಅಂದರೆ ಪುಣ್ಯಕ್ಕೆ ನಂದು ಹೋಲ್ಡೇ ಹಾಕಿಟ್ಟಿದ್ದಲ್ಲ. ನಂದು ಎಷ್ಟು ಬೇಗ ಬಂತು ಪಾಸ್ಪೋರ್ಟ್ ಅಂದರೆ 15 ಡೇಸ್ಗೆಲ್ಲ ಬಂದ್ಬಿಡ್ತು. ಬಂದರು ಇಲ್ಲಿ ಅಂಕಲ್ ಇದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಎತ್ಕೊಬಿಟ್ಟೆ. ಇವಳು ಒಂದು ಆಡಿಸಿದ್ರು ಅಷ್ಟಿಷ್ಟು ಆಡಿಸ್ಲಿಲ್ಲ. ಓಲ್ಡ್ ಎಲ್ಲ ಮಾಡಿ 20 ಡೇಸ್ 30 ಡೇಸು ನೋಡಿ. ನಮ್ಮ ಸ್ಕೂಟಿ ಇಲ್ಲಿದೆ, ಅಲ್ಲಿ ತನಕ ನಡೆಸ್ಕೊಂಡು ಕರ್ಕೊಂಡು ಹೋದ್ಲು. ಬಾಯ್ ಮಾಡೆ. ಬಾಯ್. ಫೈನಲಿ ಹ್ಯಾಪಿ ಪ್ರಪೋಸ್. ಅದು ಯಾವತ್ತು ಸಿಕ್ತು? ವೈಕುಂಠ ಏಕಾದಶಿ ದಿನ ಸಿಕ್ತು. ಸ್ವರ್ಗಕ್ಕೆ ಹೋಗ್ತಾಳೆ ಗೈಸ್. ಓಕೆ ಗೈಸ್, ಪೂಜೆ ಎಲ್ಲ ನೋಡಿ ಗೈಸ್. ಇಲ್ಲ ಅನ್ಕೋತಿದ್ವಿ, ಇದು ನೋಡಿದ್ರೆ ಮಲ್ಕೊಂಡೈತೆ. ಇವಾಗ ನೋಡಿ ಗೈಸ್, ಮೊಬೈಲಲ್ಲೇ ಇರ್ತಾಳೆ 24 ಗಂಟೆ. ಇವರೆಲ್ಲ ಉಪವಾಸ ಮಾಡ್ತಾರೆ ಗೈಸ್. ನನಗೂ ನಿದ್ದೆ ಬರ್ತಿದೆ, ಬಟ್ ನಾನು ಹೇಳ್ಕೊತಿಲ್ಲ. ಇವ್ರು ಹೇಳ್ಕೊತಿದ್ದಾರೆ ಯಾಕಂತ ಗೊತ್ತಿಲ್ಲ. ಆದರೂ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ.
ಇಷ್ಟಿತ್ತು ಅಪ್ಪ ಇಷ್ಟೊಂದು ಬಂತು. ನೀವು ಕಣ್ಣಾಕ್ಬೇಡಿ, ಓಕೆನಾ? Come here. Come here. ಈಗ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮಮ್ಮ ಸರಿಯಾಗಿ ತಿಂತಾರೆ ನನಗೆ ತಿನ್ನಕ್ಕಾಗಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.